ನಮಸ್ಕಾರ. ನನ್ನ ಹೆಸರು ಪ್ರಭು ಕುಮಾರ್. ನಾವು ಎರಡರಿಂದ ಬಂದವರು. ನನಗೊಂದು ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ. ಇವತ್ತು ಇಲ್ಲಿ ಬಂದಿದ್ದು ಈ ಆಭರಣಗಳನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಇನ್ನೂ ಎಷ್ಟೋ ಆಭರಣಗಳು ಕಲ್ಪನೆ ಮೀರಿದಷ್ಟು ಸಿಗ್ಬೋದಂತ ನಾನು ನನ್ನ ಅನಿಸಿಕೆಯೊಳಗೆ ಹೇಳ್ಬೋದು. ಇದು ಲಕ್ಷ್ಮೀ ದೇವಸ್ಥಾನ ಬಾಜು ಇರೋದರಿಂದ, ಆ ನಿಧಿ ಸಿಕ್ಕಿದ್ದು ಲಕ್ಷ್ಮೀ ದೇವಸ್ಥಾನದ ಬಾಜು ಇರೋದ್ರಿಂದ ಅದು ದೇವಸ್ಥಾನಕ್ಕೆ ಆಭರಣಗಳನ್ನು ಭಕ್ತರು ಕೊಟ್ಟಂಥದ್ದು ಇರ್ಬೋದು ಅಂತೇಳಿ ಕಲ್ಪನೆ ಮೂಲಕ ಪ್ರತಿಯೊಂದು ಆಭರಣಗಳು ಹೆಣ್ಣು ದೇವತೆಯ ಆಭರಣಗಳು. ಅದು ಕೈ ಮುಟ್ಟಿ ನೋಡಿ ಅದರದ ಒಂದು ಕಾಲಮಾನ ಹೇಳುವಂಥ ಅವಕಾಶ ನನಗೆ ಸಿಕ್ತು. ಇದು ನಮ್ಮ ಅಧ್ಯಕ್ಷರು ಹೇಳಿದಂಗೆ 600ರಿಂದ 800 ವರ್ಷದ ಒಳಗಿನ ಒಂದು ಆಭರಣಗಳಂತ ನಾವು ಕಲ್ಪನೆ ಮೀರಿ ಹೇಳಿದ್ದೇವೆ. ಒಳ್ಳೆಯ ಸೂಕ್ಷ್ಮತೆಯಿಂದ ಕೆಲಸ ಮಾಡಿದ್ದು, ಹ್ಯಾಂಡ್ವರ್ಕ್, ಕೈ ಕೆಲಸ, ಸೂಕ್ಷ್ಮ ಕೆಲಸಗಳನ್ನು ಮಾಡಿದ್ದಾರೆ. ಈಗೂ ಕೂಡ ಆಭರಣಗಳು ನಾವೇನಾದರೂ ಮಾಡಿದರೆ ಅದು ಎಲ್ಲರಿಗೂ ಇಷ್ಟಪಡುವಂಥ ಆಗಿರ್ತವೆ. ಇನ್ನೂ ಅನೇಕ ವಸ್ತುಗಳು, ಚಿನ್ನಾಭರಣಗಳು ಸಿಗ್ಬೋದಂತ ನನ್ನ ಆಸೆ ತಗೊಂಡು ಎರಡು ಮಾತು. ಡಿಸೈನ್ ಅಂತಂದರೆ ಇವಾಗ ಕೀರ್ತಿಮುಖ ಅದದು. ಕೀರ್ತಿಮುಖ ಅಂತಂದರೆ ಅದು ಯಾಳಿ ಮುಖ ಅಂತಾರೆ. ದೇವಸ್ಥಾನಕ್ಕೆ ಉಪಯೋಗ ಮಾಡುವಂಥ ಹೆಣ್ಣು ದೇವತೆಗೆ ಮಾತ್ರ ಉಪಯೋಗ ಮಾಡ್ತಾರೆ. ಅದನ್ನು ಯಾರೂ ಯೂಸ್ ಮಾಡೋಂಗಿಲ್ಲ, ಹೆಣ್ಮಕ್ಳು ಯಾರೂ ಯೂಸ್ ಮಾಡೋಂಗಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಡುವಂಥ ಆಭರಣನ ಚಿಕ್ಕ ಪ್ರಮಾಣದಲ್ಲಿ ದೇವಸ್ಥಾನಕ್ಕೆ ಕೊಟ್ಟಾರೆ. ಭಕ್ತರು ಅವರವರ ಇಚ್ಛಾ ತಕ್ಕಂಗೆ, ಅವ್ರ ಶಕ್ತಿ ತಕ್ಕಂಗೆ ಕೊಟ್ಟಂಥ ಆಭರಣಗಳದಾವೆ. ಕುಸರಿ ಕಲೆಗಳಂತಂದ್ರೆ ಕೈ ಕೆಲಸ ಎಲ್ಲ ಕಂಪ್ಲೀಟ್ ಎಲ್ಲ ಕೈ ಕೆಲಸ, ಹ್ಯಾಂಡ್ವರ್ಕ್ ಅಂತೀವಲ್ಲ ನಾವು, ಕೈ ಕೆಲಸ. ಆವಾಗ ಕೈಲಿ ಬಡಿದು ಕೈಲಿ ತಯಾರು ಮಾಡ್ತಿದ್ರು. ಅಂಥ ಕೆಲಸಗಳು ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತು, ಅದ್ಭುತ ಅನ್ನಿಸ್ತು. ಅದರಿಂದ ನಾನು ಇನ್ನೂ ಅಷ್ಟು ಆಭರಣಗಳು ತಯಾರು ಮಾಡ್ಬೇಕಂತೇಳಿ ನನಗೆ ಭಾಳ ಆಸಕ್ತಿ ಹೆಚ್ಚಿತ್ತು ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೇನೆ. ನಾನು ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ.